विजयपुर जिला मुद्देबिहाल बस स्टैंड के अंदर केएसआरटीसी वाले रोड के ऊपर नो पार्किंग लगाया गया है। इसलिए शिवानंद ने कहा, रोड के ऊपर नो पार्किंग बोर्ड लगाने से रास्ते के ऊपर दो पहिया वाहनों को रोका जाता है, जिससे ट्रैफिक जाम होता है। गांव को जाने वाले लोगों को काफ़ी समस्या होती है। इधर विजयपुर का बस प्लेटफॉर्म में खड़ा करने की वजह से बस रोड पर खड़ी करते हैं और यह गलत है। यह बस को स्टैंड में पार्क करना चाहिए। वहाँ पर बिल्कुल भी सफाई नहीं है, टॉयलेट की बदबू आती है, बहुत ज़्यादा गंदगी का अंबार लगा हुआ है। बस स्टैंड में बहुत ज़्यादा गंदगी है। इधर रोड बहुत ख़राब हो चुकी है, सारी रोड जगह में खड्डे पड़े हुए हैं। बस स्टैंड की दुकान के किराया है, हर साल करोड़ों रुपए जमा होता है। फिर भी इधर केएसआरटीसी मैनेजर बस स्टैंड के मेंटेनेंस नहीं करवाते हैं। जनता ने कहा है, यह दुकानों का इतना किराया जमा होता है, फिर भी बस स्टैंड की साफ़ सफाई नहीं होती। जल्द से जल्द इस बस स्टैंड में मैनेजर साफ़ सफाई करवाए और नो पार्किंग बोर्ड को हटाया जाए। नो पार्किंग बोर्ड लगाने से कुछ भी फ़ायदा नहीं होता है। नो पार्किंग बोर्ड को नहीं हटाया तो धरना प्रदर्शन करने के लिए हम सभी मजबूर होंगे। विजयपुर से क्राइम 7 के लिए बंदे नवाज कुमसी की विशेष रिपोर्ट। नो पार्किंग ಅಂತ ಬೋರ್ಡ್ ಹಾಕ್ಯಾರ ಸರ್, ಮತ್ತೆ ಇಲ್ಲೆಲ್ಲ ಗಾಡಿ ನಿಂತಾವಲ್ಲ ಸರ್, ಏನಿದು ಸಮಸ್ಯೆ? ಆಕ್ಚುಲಿ ಇದು ಬಿಜಾಪುರಕ್ಕೆ ಹೋಗೋ ಗಾಡಿಗಳು ನಿಂತಿರ್ತಾವೆ ಸರ್, ಬಸ್ಗಳು ನಿಂತಿರ್ತಾವೆ. ಇದು ಸೈಕಲ್ ಮೋಟರ್ ನಿಂದಿಸಬಾರ್ದು ಅನ್ನೋ ಉದ್ದೇಶಕ್ಕನ್ನ ಇದೊಂದು ಬೇಲಿ ಗತೆ ಹಾಕ್ಯಾರ. ಆದರೂ ಸಾರ್ವಜನಿಕರು ಅದನ್ನ ತೆಗೆದ್ರಿಂದ ಬೇಷ ಸರ್, ಅದು ಒಳ್ಳೆಯದು. ಯಾಕಂದರೆ ಈ ಗಾಡಿಗಳು ಅಲ್ಲಿ ಹೋಗ್ತಾವೆ. ಬಟ್ ಇದನ್ನು ಹಾಕಿ ತಂತಿ ಹಾಕಿದ್ರಿಂದ ಇಲ್ಲಿ ಎಲ್ಲ ಗಾಡಿಗಳು ನಿಲ್ಲಿಸಿದ್ರಿಂದ ಜನಸಾಮಾನ್ಯ ತೊಂದರೆ ಆಗುತ್ತೆ. ಈಗ ಅದನ್ನು ರಿಮೂವ್ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಇದರಲ್ಲಿ ಸಮಸ್ಯೆ ಆಗೋದು ಕಡಿಮೆ ಆಗ್ತದೆ. ಇದು ಟ್ರಾಫಿಕ್ ಜಾಮ್ ಆಗೋದು ಆಗ್ತೈತಿ ಇದು ಹಾಕೋದ್ರಿಂದ. ಜನ ನಿಂದಿರ್ತಾರೆ, ಬಂದು ಬಸ್ಗಳಿಗೆ ಬಂದು ನಿಂದಿರ್ತಾರೆ, ಬಿಜಾಪುರಕ್ಕೆ ಹೋಗುವ ಪ್ರಯಾಣಿಕರೆಲ್ಲ ಬಂದು ನಿಂದಿರ್ತಾರೆ. ಗೋಡಿ ಅಂತೂ ಹಚ್ಚಲ್ಲ ಸರ್, ಬಿಜಾಪುರಕ್ಕೆ ಹೋಗೋದು ಪ್ಲಾಟ್ಫಾರ್ಮಿಗೆ ಹಚ್ಚಲ್ಲ, ಬಸ್ ಇಲ್ಲೇ ಬಂದು ನಿಂದಿರ್ತಾರೆ ಸರ್. ಹೀಗಾಗಿ ಎಲ್ಲ ಜನಸಾಮಾನ್ಯರಿಗೆ ಸಾರ್ವಜನಿಕ ತೊಂದರೆ ಆಗ್ತದೆ. ಇಲ್ಲಿ ಮತ್ತೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕ್ಯಾರಲ್ಲ ಸರ್, ಹೆಂಗೆ ಸರ್? ಒಬ್ಬರಿಗೆ ದಂಡ ವಿಷಯ ಮತ್ತೆ ಲೈಟ್ ಮಾಡೋದು ಹೇಳಿ ಸರ್, ಪ್ರತಿಯೊಂದು ಗಾಡಿಗಳು ಇಲ್ಲಿಂದ ಇರ್ತಾವೆ. ಇದು ಅಂತನ ಆ ಬಿಜಾಪುರ ಮೇನ್ ಇದಕ್ಕೂ ಕೂಡ ಗಾಡಿ ಪಾರ್ಕ್ ಮಾಡ್ತಾರೆ ಸರ್. ಇದು ಎದಕ್ಕೆ ಹಾಕ್ಯಾರ ಅನ್ನೋದು ಉದ್ದೇಶ ತಿಳಿತಾ ಇಲ್ಲ. ಈ ಉದ್ದೇಶ ಏನಿಲ್ಲ, ಇಷ್ಟೇ ಗಾಡಿ ನೋ ಪಾರ್ಕಿಂಗ್ ಅಂತಂದ್ರೆ ನೀವು ಗಾಡಿ ನಿಲ್ಸಕ್ಕಂತಂದ್ರೆ ಗಾಡಿ ಎಲ್ಲ ಅದಕ್ಕೆ ಬಿಡ್ತಾರೆ ನಿಲ್ಸಂಗಾಗತ್ತೆ. ಆ ಜಾಗನೂ ವೇಸ್ಟ್ ಅದು. ಈ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಬಸ್ ಬಂದು ಮೊನ್ನೆ 2-3 ಸಲ ಬಿದ್ದಾರೆ, ಮುದುಕರು ಬಿದ್ದಾರೆ, ಅದು ಸಮಸ್ಯೆ ಆಗುತ್ತೆ. ಇಲ್ಲಿ ನೀವು ಏನಂತೀರಿ, ಇಲ್ಲಿ ಅದು ತೆಗೆದ್ರೆ ನೋ ಪಾರ್ಕಿಂಗ್ ತೆಗೆದ್ರೆ ಗಾಡಿ ಮುಂದೆ ಕೇಸ್ ಸಿಗ್ತದೆ. ಗಾಡಿ ಮಾಡಿ ಸಮಸ್ಯೆ ಇಲ್ಲ. ಬಟ್ ಸುಮ್ಮನೆ ಸಾಕಿ ನೋಡಿ ಗಾಡಿ ಹಾಕ್ತಾರೆ, ಆ ಥರ ಸಮಸ್ಯೆ ಯಾರಿಗೆ ಆಗುತ್ತೆ? ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಮತ್ತೆ ಅನಾಹುತ ಆಗೋ ಚಾನ್ಸ್ ಅದಾವ, ಚಾನ್ಸಸ್ ಜಾಸ್ತಿ ಇದೆ. ಒಂದು ಚಿಕ್ಕದಾಗಿ ಅವರು ತಗೊಳ್ಳಿ, ನೋ ಪಾರ್ಕಿಂಗ್ ಅಂದ್ರೆ ಪಾರ್ಕಿಂಗ್ ನಿಲ್ಲಿಸಬಾರ್ದು, ಗಾಡಿಗಳು ನಿಲ್ಲಿಸಬಾರ್ದು. ಒಬ್ಬರು ತರ ದಂಡ ಹಾಕ್ಸ್ಬೇಕು, ಬೇಕಾದಂಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಗಾಡಿ ನಿಲ್ಲಿಸಾದ್ರೆ ಮಾಡಬೇಕು ಒಂದು, ಇಲ್ಲಾಂದ್ರೆ ಅದು ಎಲ್ಲಿ ತೆಗಿಬೇಕು ಒಂದು ವಿನಾಕಾರಣ ತೊಂದರೆ ಆಗುತ್ತೆ ಜನಸಾಮಾನ್ಯ. ಇದು ಯಾರು ಮಾಡ್ಯಾರ ಅಂತೀರಿ ನೀವು? ಇವರು ನಮ್ಮ ನಮಗೆ ಡಿಪೋದವರ ಮಾಡಿರ್ತಾರೆ ಸರ್. ನಿಮ್ಗೆ ಏನೈತಿ ಇದು ತೆಗಿಬೇಕು, ರಿಮೂವ್ ಮಾಡ್ಬೇಕ್ರಿ, ಗಾಡಿ ಹಚ್ಚಲಾರ್ದಂಗೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇದೇ ಗಾಡಿಗಳು ಅಲ್ಲಿ ಮುಂದೆ ಹಚ್ಚಿರಪ್ಪ ಅಂದ್ರೆ ಪ್ರಯಾಣಿಕರು ತೊಂದರೆ ಆಗೋದಿಲ್ಲ. ಇಲ್ಲ ಬೇಕಾದಂಗೆ ಬಸ್ ಇಲ್ಲೇ ಬರ್ತೀವಿ ನೋಡ್ರಿ, ಬಿಜಾಪುರ ಬಸ್ ಅದು ಈ ಥರ ಬಿಡ್ತಾರೆ, ಹೋಗೋರಿಗೆ ಬರೋರಿಗೆ ಸಮಸ್ಯೆ ಆಗುತ್ತೆ. ಈ ಸಲ ರಶ್ ಇಲ್ಲ. ಕೆಲವೊಂದು ಸಂದರ್ಭದಾಗಂತೂ 3-4 ಜನ ಬಿದ್ದಾರೆ. ದಿನ ಇಬ್ಬರ ಬೀಳ್ತಾರೆ, ಬಸ್ ಹಿಡಿಯಕ್ಕೆ ಬಂದು ಗಾಡಿ ತಾಕಿಯಾರ ಬೀಳ್ತಾರೆ, ಗಾಡಿ ಹೋಗೋರಿಗೆ ಬೀಳ್ತಾರೆ. ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಇದ್ರೂ ಕೂಡ ಒಬ್ರು ಯಾರು ಇದನ್ನ ಹಾಕಾಕ್ತಾ ಇರಲಿಲ್ಲ ಸರ್, ಟೆಂಡರ್ ಹಾಕಾಕ್ತಾ ಇರಲಿಲ್ಲ, ಯಾರು ಹಿಡಿಯಂಗಿಲ್ಲ. ಯಾಕಂದ್ರೆ ಹೆಚ್ಚಿನ ಒಂದು ರೇಟ್ ಇರೋದ್ರಿಂದ ಕಂಟ್ರೋಲ್ ಆಗೋದಿಲ್ಲ ಸರ್. ಇದಕ್ಕೆ ಭದ್ರತೆ ಇಲ್ಲ, ಒಂದೇ ಸೈಡ್ ಗಾಡಿ ಹೋಗೋದು ಬರುವಂಥದ್ದು ಭದ್ರತೆ ಇಲ್ಲ, ಎಲ್ಲಿ ಬೇಕಲ್ಲಿ ಗಾಡಿಗಳು ಹೋಗ್ತಾವೆ ಸರ್. ಹಿಂಗಾಗಿ ಅದು ಪಾರ್ಕಿಂಗ್ ಕೂಡ ಅದು ಟೆಂಡರ್ ಆಗ್ತಾ ಇಲ್ಲ, ಸ್ವಚ್ಛತೆ ಇಲ್ಲ ಸರ್. ಅಲ್ಲಿ ಹತ್ರ ನೋಡಬಾರ್ದು ಸರ್ ಶೌಚಾಲಯಗಳನ್ನು. ಮತ್ತು ಬಸ್ ಸ್ಟ್ಯಾಂಡ್ ತೆಗ್ಗಿಗ್ಗು ಭಾಳ ಅದಾವ, ರೋಡ್ಗಳೂ ಕ್ಲೀನ್ ಇಲ್ಲ. ಇದಕ್ಕೆ ಸಿಸಿ ರೋಡ್ ಮಾಡ್ತೀನಿ ಸರ್, 26 ಮಾಡಿಸಕತ್ತಿಲ್ಲ ಸರ್. ಫಸ್ಟ್ ಟೈಮ್ ಮಾಡಿದ್ರು ಸರಿ, ಬ್ಯಾಕ್ ರೋಡ್ ಮಾಡಕತ್ತಿಲ್ಲ. ಎಲ್ಲಿ ಬೇಕಲ್ಲಿ ಊರ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಾರೆ, ಬಿದ್ದಾವ. ಸಾಕಷ್ಟು ಜನ ಬೀಳ್ತಾರೆ ಸರ್. ಇಲ್ಲಿ ದಿವಸ ಇಬ್ಬರೇ ಬೀಳ್ತಾರೆ, ಅಷ್ಟೆಲ್ಲ ಬರ್ತಾರೆ. ಏನು ಈ ಥರ ಆದ್ರೆ ಬಟ್ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಶಿವಾನಂದ ಕಿರಿಶಾಳ ಅಂತ ಹೇಳ್ತೀವಿ. ತಾವೇನದಿರಿ? ಅಂಗಡಿ ಇದೆ ಸರ್. ಏನದಿರಿ ಸರ್? ಹಿರಿಯ ನಾನು ಸೋಷಲ್ ವರ್ಕರ್ ಸರ್. के लिए
ಅವ್ರದ್ದು ಅದು ಏನು